30 ಮುಸಲ್ಮಾನರು 360-70 ಜನರ ದ್ವೇಷ ಭಾಷಣ ಮಾಡುವಂಥದ್ದು, ಒಂದು ಧಾರ್ಮಿಕವಾಗಿ ಕೆರಳಿಸುವಂಥ ಮಾತಾಡೋಣ ಹೇಳಿದ್ದ, ಅವರಿಗೆ ರೌಡಿಸಮ್ ಶೀಟ್ನಲ್ಲಿ ಇಟ್ಟಿದ್ದ, ಅವ್ರಿಗೆ ಬೆದರಿಕೆ ಹಾಕಿದ್ದ ನಾವು ನೋಡಿದ್ದೀವಿ ಈಗಾಗಲೇ. ಅಂದರೆ ಇಂಥವ್ರಿಗೆ ಏನಪ್ಪ ಅಂದ್ರೆ ಜಾಮೀನು ಸಿಕ್ಕ ಮತ್ತು ಹೊರಗೆ ಅದ ಉದ್ಯೋಗ ಮಾಡೋದರಿಂದಾಗಿ ಜಾಮೀನು ಸಿಗಲಾರ್ದಂಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಹಾಕುವಂಥ ಕೆಲಸ ಮತ್ತು ದಂಡ 7 ವರ್ಷದ ಶಿಕ್ಷೆ ಅಥವಾ 10 ವರ್ಷದ ಶಿಕ್ಷೆ 1 ಲಕ್ಷ ದಂಡ ಹಿಂಗೆ ಮಾಡಿದ್ದಾರೆ ರೂಲ್ಸನ್ನು. ಇದು ಮೋಸ್ಟ್ಲಿ ಇನ್ನು ರಾಜ್ಯಪಾಲರ ಹದ್ದೇ ದಾಟಿ ಕಾನೂನು ಆಗ್ತದನ ಅನ್ನುವಂಥದ್ದು ಈಗ ಮತ್ತು ಹೊಸ ಪ್ರಶ್ನೆ ಹೊಸದಾಗಿ ಶುರುವಾಗಿದೆ. ಅಂದ್ರೆ ಇಲ್ಲಿ ನಾವು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಗೆಹ್ಲೋಟ್ ಅವರು ಇದನ್ನು ವಿಚಾರ ಮಾಡಬೇಕಾಗಿದೆ. ಅವರ ಡಿಸ್ಕ್ರಿಪ್ಷನ್ ಪವರ್ ಬಿಟ್ಟಂಥದ್ದು. ಈಗಂತೂ 2 ಮನೆಗಳು ಒಪ್ಪಿಗೆ ಕೊಟ್ಟು ಕಳಿಸಿದಾರೆ, ಮಸೂದೆ ಅಂತೂ ಹೋಗ್ಯದ. ಕಾನೂನು ಆಗಬೇಕಾದ್ರೆ ಗೆಹ್ಲೋಟ್ ಅವರು ಸಹಿಬೇಕು, ಇಲ್ಲ ಗೆಹ್ಲೋಟ್ ಅವರು ಅದನ್ನು ರಾಷ್ಟ್ರಪತಿಯವರು ಕಳಿಸ್ಬೋದು. ಅಲ್ಲೊಂದು 6 ತಿಂಗಳು, ಅಲ್ಲೊಂದು 6 ತಿಂಗಳು ಹೋಗ್ಬೋದು, 1 ವರ್ಷ ಹೋಗ್ಬೋದು, 2 ವರ್ಷನೂ ಹೋಗ್ಬೋದು, ಅದು ಯಾರು ಬಲ್ಲರು. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಮಾತು ಏನಪ್ಪ ಗಮನಿಸ್ಬೇಕಾಗಿದ್ದು ಅಂದ್ರೆ, ಏನು ಆರ್ಡಿನೆನ್ಸ್ ತರುವಂಥ ಸಾಧ್ಯತೆಗಳು ಇದ್ದಾವೆ. ಮುಂದಿನ ಒಂದು ಸಭೆಯಲ್ಲಿ ಒಂದೇ ಒಪ್ಪದ ಹೋದ್ರೆ ಆರ್ಡಿನೆನ್ಸ್ ತರ್ತಾರೆ, ಮತ್ತು 6 ತಿಂಗಳಿಗೆ ಆಗಲಿದ್ರೆ ಮತ್ತೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಇದು ಕೇವಲ ಒಂದು 2 ಪಕ್ಷಗಳ ಮಧ್ಯೆ ತಿಕ್ಕಾಟದಂಗೆ ಆಗಿ ಹೋಗಿಬಿಡ್ತದೆ. ಮತ್ತು ಜೊತೆಗೆ ಸ್ವತಃ ರಾಜ್ಯಪಾಲರ ಸಹಿತ ಇದನ್ನು ಏನಾದರೂ ತಿದ್ದುಪಡಿ ಮಾಡೋಕ್ಕೆ ಸಾಧ್ಯತೆ. ಹೌದಪ್ಪ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ವಾಕ್ ಸ್ವಾತಂತ್ರ್ಯ ಇಂಥ ಪಾಯಿಂಟ್ಗಳು ಇವು ತೆಗೀರಿ ಅನ್ನೋಂಥ ಸಲಹೆಯನ್ನು ಕೊಡ್ಬೋದು. ಯಾಕಂದರೆ ಈ ಕಾನೂನಂತೆ ಆಗಬೇಕಾಗ್ಯದ. ನಿರ್ಭಯ ಹತ್ಯಾಕಾಂಡ ಪೋಕ್ಸೋ ಬಂತು, ಪೋಕ್ಸೋ ಬಂದರೂ ಸಹಿತ ಕೆಲವೊಬ್ಬರು ತಪ್ಪಿಸ್ಕೊಳ್ತಾ ಇದ್ದಾರೆ, ಗೊತ್ತದ ನಿಮಗೆ. ಈಗಂತ ಈಗಿನ ಕಾನೂನು ಪ್ರಕಾರ ಅಂತ ಕೆಲವೊಬ್ಬರು 13-14 ಕೇಸುಗಳಾಗಿದ್ದಾವೆ, ಆದರೂ ಅವ್ರು ಜಾಮೀನು ಸಿಕ್ಕದ. ಇದು ಹೊಸ ಕಾನೂನು ಪ್ರಕಾರ ಜಾಮೀನು ಸಿಗೋದಿಲ್ಲ ಅನ್ನುವಂಥ ಪಾಯಿಂಟ್ ಇರೋದರಿಂದ ಸಹಜವಾಗಿನ ಇಲ್ಲೇ ದ್ವೇಷ ಭಾಷಣ